ಇವತ್ತ ಈ ವಿಡಿಯೋ ಒಳಗೆ ತಿಳ್ಕೊಳ್ಳೋಣ ಈ ತರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನ ಕ್ರಿಯೇಟ್ ಮಾಡೋದು ಹೆಂಗಂತ. ಅದ್ರಾಗೂ ನೀವು ಈ ಪೋಸ್ಟ್ ಒಳಗ ನಿಮ್ ಫೇಸ್ ನ ಈ ತರ ಸೆಟ್ ಮಾಡಬಹುದು. ಅದ್ ನೋಡೋರ್ಗು ಬಹಳ ಯೂನಿಕ್ ಅನಿಸ್ತತಿ, ಕೂಲ್ ಅನಿಸ್ತತಿ. ಸೊ ಫಸ್ಟ್ ಸ್ಟೆಪ್ ಏನಂದ್ರೆ ನೀವು ಪ್ಲೇ ಸ್ಟೋರ್ ಒಳಗೆ ಹೋಗಿ ಬಿಂಗ್ ಅಂತ ಸರ್ಚ್ ಮಾಡಿ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕರಿ. ನೆಕ್ಸ್ಟ್ ಇವಾಗ ಇದನ್ನ ಲಾಗಿನ್ ಮಾಡ್ಕರಿ. ಲಾಗಿನ್ ಮಾಡೋದು ಯೂಶಲಿ ಎಲ್ಲರಿಗೂ ಗೊತ್ತೈತಿ, ಸಿಂಪಲ್ ಅದು. ಸೊ ಇಲ್ಲೇ ಕೆಳಗೆ ಆಪ್ಸ್ ಅಂತ ಐತಿ, ಅದನ್ನ ಕ್ಲಿಕ್ ಮಾಡ್ರಿ. ಇಲ್ಲೇ ಇಮೇಜ್ ಕ್ರಿಯೇಟರ್ ಅಂತ ಐತಿ, ಅದನ್ನ ಕ್ಲಿಕ್ ಮಾಡಿ ಇಲ್ಲೇ ಪ್ರಾಂಪ್ಟ್ ಹಾಕಕ್ ಹೇಳ್ತೈತಿ. ಇಲ್ಲಿ ನಾನು ಒಂದು ಪ್ರಾಂಪ್ಟ್ ನ ಕಾಪಿ ಪೇಸ್ಟ್ ಮಾಡ್ತೀನಿ. ಈ ಪ್ರಾಂಪ್ಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಕ್ಕಿರ್ತಾವ. ಅದು ಒಂದಲ್ಲ, ಟೋಟಲ್ 5 ಪ್ರಾಂಪ್ಟ್ ಕೊಟ್ಟಿರ್ತಾನೆ. ಸೊ ನಿಮ್ಗೆ ಯಾವ ತರ ಡಿಸೈನ್ ಬೇಕಲ್ಲ ಆ ಪ್ರಾಂಪ್ಟ್ಸ್ ನ ಚೇಂಜ್ ಮಾಡಿ ನೋಡ್ರಿ. ಇದ್ರೊಳಗೆ ನಿಮ್ಗೆ ಇನ್ಸ್ಟಾಗ್ರಾಮ್ ಐತಲ್ಲ, ಇದನ್ ಬಿಟ್ಟು ನಿಮ್ಗೆ ಯಾವ್ದಾರ ಬೇರೆ ಸೋಷಿಯಲ್ ಮೀಡಿಯಾ ಲೈಕ್ ಯೂಟ್ಯೂಬ್, ಫೇಸ್ಬುಕ್ ಈ ತರದ ಬೇರೆ ಸೋಷಿಯಲ್ ಮೀಡಿಯಾ ಬೇಕಂದ್ರೆ ಅದನ್ನ ಚೇಂಜ್ ಮಾಡ್ಕೋಬಹುದು. ಸೊ ನಾನು ಇವಾಗ ಇನ್ಸ್ಟಾಗ್ರಾಮ್ ಸೆಟ್ ಮಾಡ್ತೀನಿ. ಹಂಗೆ ಕೆಳಗೆ ಬಂದ್ರೆ ಇಲ್ಲಿ ನೇಮ್ ಸೆಕ್ಷನ್ ಐತಿ. ಇದ್ರೊಳಗೆ ನಿಮ್ದು ಯಾವ್ದಾರ ಸೋಷಿಯಲ್ ಮೀಡಿಯಾ ನೇಮ್ ಅಥವಾ ನಿಮ್ಗೆ ಆ ಪೋಸ್ಟ್ ಒಳಗೆ ಯಾವ ತರದ್ದು ನೇಮ್ ಬೇಕಲ್ಲ ಅದನ್ನ ಇಲ್ಲಿ ಟೈಪ್ ಮಾಡ್ರಿ. ಇವಾಗ ಈ ಸ್ಟೆಪ್ ಕಂಪ್ಲೀಟ್ ಆಯ್ತು. ಇಲ್ಲಿ ಕೆಳಗೆ ಕ್ರಿಯೇಟ್ ಅಂತ ಐತಿ, ಅದನ್ನ ಕ್ಲಿಕ್ ಮಾಡ್ರಿ. ಇಲ್ಲೇ ಒಂದು 10 ಸೆಕೆಂಡ್ ಪ್ರೊಸೆಸ್ ಆಕತಿ. ಪ್ರೊಸೆಸ್ ಆಗಿ ಈ ತರದ ಮಾಸ್ ಫೋಟೋಸ್ ನ ಅದು ಜನರೇಟ್ ಮಾಡ್ಕೊಳುತ್ತೆ. ಇದ್ರಾಗ ನಿಮ್ಗೆ ಯಾವ ಫೋಟೋಸ್ ಬೇಕಲ್ಲ ಅದನ್ನ ಜಸ್ಟ್ ಟ್ಯಾಪ್ ಅಂಡ್ ಹೋಲ್ಡ್ ಮಾಡಿ ಡೌನ್ಲೋಡ್ ಮಾಡ್ಕೊರಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಆ ಪೋಸ್ಟ್ ಒಳಗೆ ನಿಮ್ ಫೇಸ್ ನ ಆಡ್ ಮಾಡ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀರಿ, ಕ್ರೋಮ್ ಒಳಗೆ ಹೋಗಿ remake.ai ಅಂತ ಸರ್ಚ್ ಮಾಡಿ ಈ ವೆಬ್ಸೈಟ್ ನ ಓಪನ್ ಮಾಡ್ಕೊರಿ. ಇದ್ರೊಳಗೆ ಇಲ್ಲೇ ಫೇಸ್ ಸ್ವಾಪ್ ಅಂತ ಐತಿ, ಅದನ್ನ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇವಾಗ ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ರಿ. ಆಮೇಲೆ ಇಲ್ಲಿ ಕೆಳಗೆ ನಿಮ್ ಫೋಟೋ ಅಪ್ಲೋಡ್ ಮಾಡ್ರಿ. ಆಮೇಲೆ ಮೇನ್ ಏನಂದ್ರೆ ನೀವು ಯಾವ್ಯಾವ್ದಾರ ತರದ ಫೋಟೋಸ್ ಅಪ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ಅದ್ರೊಳಗೆ ನೀಟಾಗಿ ನಿಮ್ ಫೇಸ್ ಕಾಣ್ಬೇಕು. ಸೊ ಅದಕ್ಕೆ ರೆಕಗ್ನೈಸ್ ಆಗಕ್ ಈಸಿ ಆಗತ್ತೆ. ನೀವು ಎಷ್ಟು ಚೆನ್ನಾಗಿರೋ ಫೋಟೋಸ್ ಕೊಡ್ತೀರಿ ಅಷ್ಟು ಚೆನ್ನಾಗಿರೋ ರಿಸಲ್ಟ್ ಇದ್ರೊಳಗೆ ನಿಮಗೆ ಸಿಗ್ತೈತಿ. ಸಿಂಪಲ್ ಅಷ್ಟ, ಮುಗ್ದಿದ್ದ ಗೊತ್ತಾಗಿಲ್ಲ ಅವನು ನೋಡ್ರಿ ಎಷ್ಟು ಫಾಸ್ಟ್ ಎಷ್ಟು ಈಸಿ ಐತಿ. ಇವಾಗ ಆ ಫೋಟೋ ನಿಮ್ ಫೇಸ್ ಒಳಗೆ ಕನ್ವರ್ಟ್ ಆಗಿ ಬರುತ್ತೆ. ಜಸ್ಟ್ ಇಲ್ಲಿ ಡೌನ್ಲೋಡ್ ಬಟನ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿದ್ರೆ ಆಯ್ತು. ಇವಾಗ ಈ ಫೋಟೋಸ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ ಸ್ಟೋರಿ ಅಥವಾ ಪೋಸ್ಟ್ ಒಳಗೆ ಹಾಕಿ ನಿಮ್ ಫ್ರೆಂಡ್ಸ್ ಮುಂದೆ ಕೂಲ್ ಆಗಬಹುದು. ಸೊ ಈ ವಿಡಿಯೋ ನಿಮಗೆ ಏನಾರ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ. ಆಮೇಲೆ ಈ ಚಾನಲ್ ಒಳಗೆ ಇಂಥ ಮಸ್ತ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫ್ಯೂಚರ್ ಒಳಗೂ ಒಳ್ಳೊಳ್ಳೆ ವಿಡಿಯೋಸ್ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.